ಎಸ್, ಇವತ್ತು ನಾನು ತಿಳಿಸ್ಕೊಡ್ತಾ ಇರೋಂಥ ವಿಷಯ ಏನಪ್ಪಾ ಅಂದ್ರೆ, ಹುಡುಗರು ಇದ್ರ ಬಗ್ಗೆ ಕ್ವಶನ್ ಕೇಳಿದ್ರಿ. ಏನಪ್ಪಾ ಅದು ಅಂದ್ರೆ, ಹಸ್ತಮೈಥುನ ಜಾಸ್ತಿ ಮಾಡೋದ್ರಿಂದ ಪೆನಿಸ್ ಸೈಜ್ ಅಥವಾ ಶೇಪ್ ಚೇಂಜ್ ಆಗುತ್ತಾ ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಅಂದ್ರೆ ಹಸ್ತಮೈಥುನ ಮಾಡೋದ್ರಿಂದ ಶಿಶ್ನದ ಆಕಾರ ಆಗಿರ್ಬೋದು, ಇಲ್ಲ ಗಾತ್ರ ಆಗಿರ್ಬೋದು, ಹೆಚ್ಚು ಕಮ್ಮಿ ಆಗುತ್ತಾ ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಒಬ್ಬ ಹುಡುಗ ಅಥವಾ ಒಬ್ಬ ಪುರುಷ ಜಾಸ್ತಿ ಮಾಸ್ಟರ್ಬೇಷನ್ ಮಾಡ್ಕೊಂಡಾಗ ಈ ಶಿಶ್ನದ ಶೇಪ್ ಅಥವಾ ಸೈಜ್ ಅಲ್ಲಿ ಹೆಚ್ಚು ಕಮ್ಮಿ ಆಗುತ್ತಾ, ಇಲ್ಲ ನಾನು ತುಂಬಾ ಹಸ್ತಮೈಥುನ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಸೊ ಅದರಿಂದ ನಂದು ಪೆನ್ನಿಸ್ ಸೈಜ್ ಚಿಕ್ಕದಾಗಿದೆ ಮತ್ತೆ ಶೇಪ್ ಕೂಡ ಅದು ಬೆಂಡ್ ಆಗಿದೆ ಅಂತ ಹೇಳಿದ್ರಿ. ಓಕೆನಾ? ಯಾವುದೇ ಕಾರಣಕ್ಕೂ ಅದು ಇಂಪಾಸಿಬಲ್. ಯಾವುದೇ ಕಾರಣಕ್ಕೂ ನೀವೆಷ್ಟೇ ಹಸ್ತಮೈಥುನ ಮಾಡ್ಕೊಂಡ್ರು ಸಹ ನಿಮ್ಮ ಶಿಶ್ನ ಉದ್ದ ಆಗೋದಾಗ್ಲಿ, ಇಲ್ಲ ಚಿಕ್ಕ ಆಗೋದಾಗ್ಲಿ, ಇಲ್ಲ ಬೆಂಡ್ ಆಗೋದಾಗ್ಲಿ, ಇಲ್ಲ ಶೇಪಲ್ಲಿ ಯಾವುದೇ ಡಿಫ್ರೆನ್ಸ್ ಕಾಣೋದಾಗ್ಲಿ 100% ಅದು ಆಗೋದಿಲ್ಲ. ಅದು ಇಲ್ಲಿವರೆಗೂ ಯಾವುದೇ ಮೆಡಿಕಲ್ ಹಿಸ್ಟ್ರಿಯಲ್ಲಿ ಪಾಸಿಬಲ್ ಅದು ಆ ಥರ ಆಗುತ್ತೆ ಅಂದರೆ ಶೇಪ್ ಚೇಂಜ್ ಆಗುವಂಥದ್ದು, ಇಲ್ಲ ಗಾತ್ರದಲ್ಲೇ ಹೆಚ್ಚು ಕಮ್ಮಿ ಆಗುವಂಥದ್ದು ಇದುವರೆಗೂ ಯಾವುದೇ ಮೆಡಿಕಲ್ಲಿ ಅದು ಪ್ರೂವ್ ಆಗಿಲ್ಲ. ಅದು ಇಂಪಾಸಿಬಲ್ ಕೂಡ. ಒಂದು 10 to 15% ಜನಕ್ಕೆ ಅಷ್ಟೇ 90 ಡಿಗ್ರಿ ಇರುತ್ತೆ. ಇನ್ನು ಮಿಕ್ಕಿದವರಿಗೆ ಒಂದು ಚೂರಾದ್ರೂ ಲೆಫ್ಟ್ ಆದ್ರೂ ಸರಿ, ರೈಟ್ ಆದ್ರೂ ಸರಿ ಬೆಂಡ್ ಆಗಿರುತ್ತೆ. ಒಬ್ಬ ಮನುಷ್ಯ ಒಂದು ಏಜಿಗೆ ಅವನ ಎಲ್ಲ ದೇಹದ ಹೇಗೆ ಭಾಗಗಳು ಬೆಳವಣಿಗೆ ನಿಲ್ಲುತ್ತೆ, ಸೊ ಅದೇ ತರನ ನಿಮ್ಮ ಪೆನಿಸ್ ಸೈಜನ್ನು ಸಹ ನೀವು ಒಂದು ಏಜಿಗೆ ಬಂದ್ಮೇಲೆ ಅದು ಒಂದು ಲೈಟ್ ಆಗಿ ಬೆಂಡ್ ಆಗಿರ್ಬೋದು. ಅಂದ್ರೆ ಈಗ ಎಷ್ಟೋ ಜನಕ್ಕೆ ಯಾರಿಗೂ 90 ಡಿಗ್ರಿ ಇರೋದಿಲ್ಲ. ಓಕೆನಾ? ಆದ್ರೆ ನೀವೇನು ಅನ್ಕೊಂತೀರಾ ಅಂದ್ರೆ, ಮಾಸ್ಟರ್ಬೇಷನ್ ಮಾಡೋದ್ರಿಂದ ಈ ತರ ಆಗ್ಬಿಟ್ಟಿದೆ ಅಂತ ಅನ್ಕೋತೀರಾ. ಅದು ನಿಜವಾಗ್ಲೂ ಆಗೋದೇ ಇಲ್ಲ. ಇನ್ನು ನೀವು ಹಸ್ತಮೈಥುನ ಮಾಡುವಂತ ಟೈಮಲ್ಲಿ ಹೌದು, ಅದು ಶೇಪಲ್ಲಿ ಚೇಂಜ್ ಆಗದೆ ಇರ್ಬೋದು, ಇಲ್ಲ ಗಾತ್ರದಲ್ಲಿ ಚೇಂಜ್ ಆಗದೆ ಇರ್ಬೋದು. ಬಟ್ ಏನಂದ್ರೆ, ಯಾವಾಗ ನೀವು ಈ ಮಾಸ್ಟರ್ಬೇಷನ್ನ ಅಗ್ರೆಸಿವ್ ಆಗಿ ಮಾಡೋದಕ್ಕೆ ಹೋಗ್ತೀರಾ, ಅಂದ್ರೆ ಟೈಟ್ ಆಗಿ ಇಟ್ಕೊಂಡು ಅಗ್ರೆಸಿವ್ ಆಗಿ ನೀವು ಮಾಸ್ಟರ್ಬೇಷನ್ ಮಾಡ್ಕೊಳೋದಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ, ಅದು ಸ್ಕಿನ್ ಏನಿರುತ್ತೆ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲ ಸ್ಕಿನ್ ಅದು ಕ್ರ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ ನೀವು ಅಗ್ರೆಸಿವ್ ಆಗಿ ಮಾಸ್ಟರ್ಬೇಷನ್ ಮಾಡೋದಕ್ಕೆ ಹೋದಾಗ. ಸೊ ಅಷ್ಟು ಬಿಟ್ರೆ ಯಾವುದೇ ಕಾರಣಕ್ಕೂ ಪೆನಿಸ್ ಸೈಜಲ್ಲಿ ಡಿಫ್ರೆನ್ಸ್ ಕಾಣೋದಾಗ್ಲಿ, ಇಲ್ಲ ಶೇಪಲ್ಲಿ ಡಿಫ್ರೆನ್ಸ್ ಕಾಣೋದಾಗ್ಲಿ ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ಇನ್ ಕೇಸ್ ಏನಾದರೂ ನಿಮ್ಮ ಪೆನಿಸಲ್ಲಿ ಏನಾದರೂ ಬೆಂಡ್ ಇದೆ ಅಥವಾ ಒಂದು ಲೈಟಾಗಿ ಕರ್ವ್ ಇದೆ ಅಂದರೆ ಅದು ನಿಮಗೆ ಫಸ್ಟಿಂದನೇ ಇರುತ್ತೆ, ಬಟ್ ಅದನ್ನು ನೀವು ಗಮನಿಸಿರಲ್ಲ ಅಷ್ಟೇ. ಓಕೆನಾ? ಹಾಗೆ ನೆನ್ನೆ ಒಬ್ರು ಯಾರೋ ಒಂದು ಕ್ವಶನ್ ಕೇಳಿದ್ರಿ, 15 ಡೇಸ್ ನಾನು ಹಸ್ತಮೈಥುನ ಮಾಡಿಲ್ಲ, ಸೊ ಇವತ್ತು ಮಾಡಿದ್ದೀನಿ, ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಅದು ನೀವು ಮಾಡಿರುವಂಥದ್ದು ಹೆಲ್ದಿ ವಿಧಾನ. ಓಕೆನಾ? ಸೊ ಯಾರಿಗೇ ಆಗಲಿ ನಾನು ಹೇಳುವಂಥದ್ದು, ಮಂತ್ಲಿ 3-4 ಟೈಮ್ಸ್ ಆಗಿರ್ಬೋದು, ಇಲ್ಲ ವೀಕ್ಲಿ ಒಂದು 3 ಟೈಮ್ಸ್ ಅಷ್ಟು ಬಿಟ್ರೆ, ಸೊ ದಯವಿಟ್ಟು ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಯಾವಾಗ ಜಾಸ್ತಿ ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ತೀರಾ ಅವಾಗ ಬೇಡವಾಗಿರೋ ಯೋಚನೆಗಳು ನಿಮ್ಮ ತಲೆಗೆ ಬರುತ್ತೆ. ಸೊ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.